ಹಾಯ್ ಫ್ಯಾಮ್. ನಾವು ಹೊಸ ವರ್ಷ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೊಸ ವರ್ಷ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತಂದರೆ ಎಲ್ಲರೂ ಪಬ್ಬು ಪಾರ್ಟಿ ಅಂತ ತಿರ್ಗಾಡ್ತಿರ್ತಾರೆ. ಸೊ ನಮಗೆ ಒಂದು ಚೇಂಜ್ ಬೇಕಲ್ಲ. ಸೊ ದೇವಸ್ಥಾನ ಅದು ಭಕ್ತಿಯನ್ನು ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಮೇಲ್ಕೋಟೆಗೆ ಹೋಗೋಣ ಅಂತ. ಆ ವೆಂಕಟರಮಣ ನಮ್ಮ ಮನೆ ದೇವರು. ಸೊ ನಮ್ಮ ಮನೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ವೆಂಕಟರಮಣ ಸ್ವಾಮಿನೇ ದಾರಿ ತೋರಿಸೋದು. ಸೊ ನಾವು ವೆಂಕಟರಮಣ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಹೋದ್ರಿ. ಸೊ ಸೀದಾ ಮೆಜೆಸ್ಟಿಕ್ ಹೋಗ್ಬಿಟ್ಟು ನಾವು ಮೇಲ್ಕೋಟೆಗೆ ಬಸ್ ಹತ್ತೋಣ ಅನ್ನೋಷ್ಟರಲ್ಲಿ ಬಟ್ ಅಲ್ಲಿ ನೋಡಿದ್ರೆ ಡೈರೆಕ್ಟ್ ಬಸ್ ಮೇಲ್ಕೋಟೆಗಿಲ್ಲ. ಸೊ ನಾವೇನು ಕೇಳಿದ್ರಿ ಕಂಡಕ್ಟರ್ ಹತ್ರ ಹೋಗ್ಬಿಟ್ಟು ಮೇಲ್ಕೋಟೆಗೆ ಹೆಂಗೆ ಹೋಗೋದು ಅಂತ ಕೇಳಿದಾಗ ಅವ್ರು ಏನಂದ್ರು ಬೆಳ್ಳೂರು ಕ್ರಾಸ್ಗೆ ಹೋಗ್ಬಿಟ್ಟು ಹೋಗಬೇಕು ಅಂದರು. ನಮ್ಮ ಕರ್ಮಕ್ಕೆ ಬೆಳ್ಳೂರು ಕ್ರಾಸ್ಗೆ ಹೋಗೋ ಅಷ್ಟರಲ್ಲೇ 3 ಗಂಟೆ ಆಗೋಗಿತ್ತು. ಸೊ 3 ಗಂಟೆ ಬೆಳ್ಳೂರು ಕ್ರಾಸ್ಗೆ ಹೋದಾಗ ಅಲ್ಲಿಂದ ಮತ್ತಿನ್ನೊಂದು ಬಸ್ಸು ಅಂತ ಅಂದಾಗ ನಮ್ಗೆ ಅಲ್ಲೇ ತಲೆ ತಿರುಗಿ ಬಂತು. ಸೊ ಫೈನಲಿ ವಿ ಗಾಟ್ ಮೇಲ್ಕೋಟೆ ಬಸ್. ಸೊ ನಾವು ಬೆಳ್ಳೂರು ಕ್ರಾಸ್ಗೆ ಹೋಗಾದ್ಮೇಲೆ ನಾವು ಜಕ್ಕಳಿಗೆ ಹೋಗಿ ಜಕ್ಕಳಿಯಿಂದ ಮೇಲ್ಕೋಟೆಗೆ ಹೋಗಬೇಕು. ಸೊ ಹಂಗೋ ಹಿಂಗೋ ಮಾಡಿ ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಸೊ ನಾವು ಅಲ್ಲಿಂದ ದೇವ್ರನ್ನ ನೋಡೋಣ ಅಂತ ಅಂದ್ಬಿಟ್ಟು ದೇವ್ರ ದರ್ಶನಕ್ಕಾಗಿ ಹೋದ್ವಿ. ಸೊ ದೇವ್ರ ದರ್ಶನಕ್ಕಾಗಿ ಹೋಗ್ಬೇಕಾದ್ರೆ ಏನಾಯಿತು, ಸ್ಟಾರ್ಟಿಂಗಲ್ಲೇ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ರು. ನಾವು ಏನಂತ ಕುತ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಎಲ್ಲರೂ ₹50 ಕೊಟ್ಟು VIP ಎಂಟ್ರಿ ಕುತ್ಕೊಂಡು ಹೋಗ್ತಾಯಿದ್ರು. ಇನ್ನು ಮಿಕ್ದವರೆಲ್ಲರೂ ಕಾಲ್ನಡಿಗೆಯಿಂದ ಪಾಪ ಅಷ್ಟೋ ಇಷ್ಟೊತ್ತು ಅಂತ ಎಲ್ಲಿಂದನೋ ಬಂದು ಕಾಯ್ಕೊಂಡಿರೋರು ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕೆ ನೋಡ್ತಿದ್ರು. ಸೊ ಭೇದ ಭಾವ ಅಂತ ಅಂದರೆ ಫ್ರೆಂಡ್ಸ್, ಹೆಂಗೆ ಇವ್ರು ₹50 ಕೊಟ್ಟು VIP ಎಂಟ್ರಿ ಮಾಡೋದಕ್ಕಿಂತ ಇವ್ರು ನಾರ್ಮಲ್ ದರ್ಶನದಿಂದ ಇವ್ರಿಗೆ ಬಂದು ದರ್ಶನ ಮಾಡ್ಕೊಂಡೋದ್ರೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅದು ಬಿಟ್ಬಿಟ್ಟು ದೇವ್ರನ್ನೇ ಬೈದರೆ ದೇವ್ರು ಏನು ತಾನೇ ಮಾಡ್ತಾನೆ, ಇವರೇ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ದೇವ್ರನ್ನ ಬೈಯೋಕೋರೆ ದೇವ್ರನ್ನ ಯಾಕೆ ನೋಡೋಕೆ ಬರಬೇಕು. ಸೊ ಏನು ಬೇಡ, ಅಲ್ಲಿಂದ ದೂರದಿಂದ ಬರ್ತೀವಿ, ದುಡ್ಡು ಕೊಟ್ಟು ಯಾಕೆ ಹೋಗೋಣ, ಕಷ್ಟದಲ್ಲೇ ನಿಂತ್ಕೊಂಡು ನಾನು ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋದ್ವಿ. ಅಲ್ಲಿಂದ ನಾವು ನಮ್ಮ ದರ್ಶನ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ಬೆಟ್ಟ. ಸೊ ಬೆಟ್ಟ ಹತ್ತಿ ಅಲ್ಲಿ ನಮ್ಮ ವೆಂಕಟೇಶ್ವರನ ಅಲ್ಲೂ ನಮಸ್ಕಾರ ಕೈ ಸ್ಮರಿಸಿ ಆಮೇಲೆ ಅಲ್ಲಿಂದ ಕೆಳಗಡೆ ಬಂದು ಅಕ್ಕ ತಂಗಿ ಕೊಳ ಹತ್ರ ಹೋದ್ವಿ. ಸೊ ಅಕ್ಕ ತಂಗಿ ಕೊಳ ನೋಡಿಕೊಂಡು ಅಲ್ಲಿಂದ ಸೀದಾ ಮತ್ತೆ ಹೊರಟು ಬಂದಿದ್ದು ತಿನ್ನೋ ಕಡೆಗೆ. ಸೊ ತಿನ್ನೋ ಕಡೆಗೆ ಹೊರಟು ಬಂದಾಗ ನಮಗೇನು ಸಿಕ್ಕಿದ್ದು, ಒಬ್ಬರು ರವಿ ಸರ್ ಅನ್ನೋ ಸಿಕ್ಕಿದ್ರು. ಅವರು ಬೋಟಿ ಮಸಾಲಾಗೆ ಫೇಮಸ್ಸು. ಅಲ್ಲಿಂದ ಮೇಲ್ಕೋಟೆಯಲ್ಲಿ ಇನ್ನೊಂದೇನು ಫೇಮಸ್ ಅಂದರೆ ಪುಳಿಯೋಗರೆ. ಸೊ ಆ ಪುಳಿಯೋಗರೆಗೋಸ್ಕರ ಕಾಯ್ದು ಪುಳಿಯೋಗರೆ ಫೈನಲಿ ಸಿಕ್ಕಿ ನಾವು 3 ಜನನು ತುಂಬ ಚೆನ್ನಾಗಿ ತಿಂದು ಲಾಸ್ಟಲ್ಲಿ ವಿ ಎಂಜಾಯ್ಡ್ ಇನ್ ಮೇನ್ ಥಿಂಗ್ ಇನ್ ಪುಳಿಯೋಗರೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಪುಳಿಯೋಗರೆ ಪ್ಯಾಕೆಟೇ ತೊಗೊಂಡೋಗಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಗೈಸ್ ಇದು ಪುಳಿಯೋಗರೆ. ಆಹಾ, ಪುಳಿಯೋಗರೆ ಏನಂತೀರಾ, ನಮ್ಮ ಫ್ರೆಂಡ್ಸ್ ಹುಡ್ಕೊಂಡು ಪುಳಿಯೋಗರೆ ತಿಂತಿದ್ದಾರೆ. ನನಗೆ ಕೊಡ್ರೆ ಅಂದ್ರೂ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಷ್ಟು ತಿನ್ನೋದ್ರ ಅದ್ರ ಮಜಾನೇ ಬೇರೆ. ನನ್ನ ಕಣ್ಣೆಲ್ಲ ಪುಳಿಯೋಗರೆ ಮೇಲೆ ಇತ್ತು. ಅದರಲ್ಲೂ ನನ್ನ ಫ್ರೆಂಡ್ಗೆ ಹೇಳಿದೆ ಪುಳಿಯೋಗರೆ ನೋಡು ಅಂತ ಅಂದಾಗೆಲ್ಲ ಅಯ್ಯೋ ಪಾಪ ನನಗೂ ಗೊತ್ತಿಲ್ದಂಗೆ ಪುಳಿಯೋಗರೆ ಇಬ್ಬರು ತಂದು ಕೊಟ್ಬಿಟ್ಟು ತಿಂತಾ ಕೂತಿದ್ರು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಫೈನಲಿ ವಿ ಹ್ಯಾವ್ ಈಟನ್ ದ ಪುಳಿಯೋಗರೆ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಲಾಸ್ಟ್ ಏನು ನಮ್ಮ ಡೆಸ್ಟಿನೇಷನ್ ಮುಗೀತು. ಅಲ್ಲಿಂದ ನಾವು ಮತ್ತೆ ತಿರ್ಗಾ ಜಕ್ನಳ್ಳಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದ ನನ್ನ ಫ್ರೆಂಡು ಈ ಆಟೋಗೆ ನಿಲ್ಲಿಸಿ ಅಂಕಲ್ ಅಂತ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಫೈನಲಿ ಆಟೋ ಸಿಕ್ತು. ಅಲ್ಲಿಂದ ನಾವು ಬಂದು ರೀಚ್ ಆಗಿದ್ದು ಜಕ್ನಳ್ಳಿಗೆ. ಸೊ ನಾವು ಜಕ್ನಳ್ಳಿಗೆ ರೀಚ್ ಆಗೋ ಅಷ್ಟರಲ್ಲೇ ನೈಟ್ ಒಂದು 7 ಏನೋ ಆಗಿತ್ತು. 7:30 8 ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಇನ್ನೊಂದು ಏನಂತಂದರೆ ನೈಟ್ ಹೊತ್ತು ಅಲ್ಲಿ ಬಸ್ ಸಿಗೋದು ಕಷ್ಟ. ಆ್ಯಂಡ್ ಎಸ್ಪೆಷಲಿ ಬೆಂಗ್ಳೂರಿಗೆ ಹೋಗಬೇಕು ಅಂದರೆ ಮಂಡ್ಯಗೆ ಹೋಗ್ಬಿಟ್ಟೆ ಬೆಂಗ್ಳೂರಿಗೆ ಬರಬೇಕು. ಇಲ್ಲ ಅಂತಂದರೆ ಅಲ್ಲಿ ಬೆಳ್ಳೂರು ಕ್ರಾಸಿಗೆ ಹೋಗ್ಬಿಟ್ಟು ಆಮೇಲೆ ಬ್ಯಾಂಗ್ಳೂರು ಬಸ್ ಹತ್ತಬೇಕು. ಅಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಹುಡುಗಿರಿಗೆ ಸ್ವಲ್ಪ ಸೇಫ್ಟಿ ಕಮ್ಮಿ. ಆ್ಯಂಡ್ ನೈಟ್ ಹೊತ್ತು ಯಾರಾದರೂ ಓಡಾಡ್ತಿದ್ರೆ ಹೆಣ್ಮಕ್ಳು ತುಂಬ ಜಾಗ್ರತೆ ಆಗಿರಿ. ಯಾಕಂತಂದರೆ ಅಲ್ಲಿರೋರು ಹುಡುಗರಾಗಲಿ ಯಾರೇ ಆಗಲಿ ಅದು ಸರಿ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಆ್ಯಂಡ್ ನಾವಲ್ಲಿ ಬಸ್ ಫೆಸಿಲಿಟೀಸ್ಗೋಸ್ಕರ ತುಂಬಾ ಒದ್ದಾಡಿದ್ರಿ. ಯಾಕಂದರೆ ಜಕ್ನಳ್ಳಿಯಿಂದ ಒಂದು ಅಟ್ಲೀಸ್ಟ್ 2 ಅವರ್ಸ್ ಏನೋ ವೆಯ್ಟ್ ಮಾಡಿದ್ದೀವಿ ಬ್ಯಾಂಗ್ಳೂರ್ಗೆ ಬರೋದಕ್ಕೋಸ್ಕರ. ಆ್ಯಂಡ್ ಅಲ್ಲಿ ಫೈನಲಿ ಬಸ್ ಸಿಕ್ಕಿ ನೆಕ್ಸ್ಟ್ ಬೆಳ್ಳೂರು ಕ್ರಾಸ್ಗೆ ಹೋಗಿ ಬೆಳ್ಳೂರು ಕ್ರಾಸಿಂದ ಬ್ಯಾಂಗ್ಳೂರು ಬಸ್ ಹತ್ತಿದ್ವಿ. ಸೊ ಬ್ಯಾಂಗ್ಳೂರು ಬಸ್ ಹತ್ತಿ ನಾವು ಮತ್ತೆ ಮೆಜೆಸ್ಟಿಕ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 9:30 ಆಗೋಗ್ಬಿಟ್ಟಿತ್ತು. ಸೊ ಆ್ಯಂಡ್ ಎಸ್ಪೆಷಲಿ ನಿಮಗೂ ಗೊತ್ತು ಮೆಜೆಸ್ಟಿಕ್ ವಾತಾವರಣ ಹೆಂಗಿರುತ್ತೆ ಅಂತ. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಭಯ ಪಡ್ಕೊಂಡು ಬಂದ್ವಿ. ಬಿಕಾಸ್ ಅಲ್ಲಿರೋ ವಾತಾವರಣ ತುಂಬ ಲೈಕ್ ಎಸಿಟೇಟಿಂಗ್ ಆಗಿತ್ತು. ಯಾರೇ ನೋಡಿದ್ರು ಹೇ ಓಹೋ ಅಂತ ಕರೆಯೋರೇ ಆಗೋಗ್ಬಿಟ್ಟಿದ್ರು. ಆ ಥರದವರೇ ಇರ್ತಾರೆ. ಸೊ ಹುಷಾರಾಗಿರಿ ಮೆಜೆಸ್ಟಿಕ್ಕಲ್ಲಿ ಹೆಣ್ಮಕ್ಳು ಯಾರು ರಾತ್ರಿ ಜಾಸ್ತಿ ಓಡಾಡಬೇಡಿ. ಆ್ಯಂಡ್ ಫೈನಲಿ ನಾವು ಅಲ್ಲಿಂದ ನಾವು ಸೀದಾ ತಲುಪಿದ್ದು ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 12 ಆಗಿಬಿಟ್ಟಿತ್ತು. ಆ್ಯಂಡ್ ದಿಸ್ ವಾಸ್ ಅ ವೆರಿ ಗುಡ್ ಟ್ರಿಪ್ ಫಾರ್ ಅಸ್ ಇನ್ 2026 ವಿ ಹ್ಯಾವ್ ಸ್ಟಾರ್ಟೆಡ್. ಸೊ ತುಂಬಾ ಚೆನ್ನಾಗಿತ್ತು. ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಮೇಲ್ಕೋಟೆಗೆ ವಿಸಿಟ್ ಮಾಡಿ. ಅಲ್ಲಿರೋ ವೆಂಕಟರಮಣ ನೀವು ನೋಡಿ ಕನ್ಫರ್ಮಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ. ಸೊ ಏನಂತ ಅಂದರೆ ನೀವು ಯಾರಾದರೂ ಮೇಲ್ಕೋಟೆಗೆ ಹೋಗಬೇಕು ಅನ್ನೋದ್ರಲ್ಲಿದ್ದರೆ, ಅಕಸ್ಮಾತ್ ಬೆಂಗಳೂರಲ್ಲಿರೋರು ಏನಾದರೂ ಹೋಗಬೇಕು ಅಂತ ಇದ್ದರೆ ಎಸ್ಪೆಷಲಿ, ಸೊ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓಡ್ಬಿಡಿ. ಯಾಕಂತ ಅಂದರೆ ನೀವು 5 ಗಂಟೆಗೆ ಹೊರಟ್ರೆ ನೀವು ಅಲ್ಲಿಗೆ ತಲುಪೋ ಅಷ್ಟರಲ್ಲಿ ಒಂದು ಹತ್ತತ್ರ 9 ಗಂಟೆ ಆಗಿರುತ್ತೆ. ಯಾಕಂದರೆ ಬೆಂಗಳೂರಲ್ಲಿರೋದಕ್ಕಿಂತ ನೀವು 3 ಅವರ್ ಜರ್ನಿ ಮಾಡಬೇಕಾಗುತ್ತೆ. ಆ್ಯಂಡ್ ಅಲ್ಲಿಂದ ನೀವು ದರ್ಶನ ಎಲ್ಲ ಮುಗಿಸ್ಕೊಂಡು 12 ಗಂಟೆಗೆಲ್ಲ ಹೊರಟ್ರು ನೀವು 3 ಗಂಟೆ 4 ಗಂಟೆ ಹಂಗೆ ಬೆಂಗಳೂರು ತಲುಪ್ತೀರಾ. ಸೊ ಯಾರೇ ಆದ್ರೂ ಅಕಸ್ಮಾತ್ ನೀವೇನಾದ್ರು ಮೇಲ್ಕೋಟೆಗೆ ರೀಚ್ ಆಗಬೇಕು ಅನ್ನಂಗಿದ್ರೆ ಆದಷ್ಟು ಬೇಗ ಹೊರಡಿ, ಅದು ಬೆಳಗಿನ ಜಾವದಲ್ಲಿ. ಆ್ಯಂಡ್ ನಾನು ಇನ್ನೊಂದು ವಿಚಾರ ಹೇಳಬೇಕಂತ ಇಷ್ಟಪಡ್ತೀನಿ. ಏನಂತಂದರೆ ಯಾವುದೇ ತಂದೆ ತಾಯಿ ಆದ್ರೂ ನಿಮ್ಮ ಮಕ್ಕಳಿಗೆ
ಮಕ್ಕಳಿಗೆ ಆಗಲಿ ನಿಮ್ಮ ಮಕ್ಕಳಿಗೆ ಏನೇ ರಾತ್ರಿ ಲೇಟಾಗಿ ಬಂದ್ರೂ ಅವ್ರಿಗೆ ಜಾಸ್ತಿ ಬೈಯಕ್ಕೆ ಹೋಗಬೇಡಿ. ಆ್ಯಂಡ್ ಮೇನ್ ಥಿಂಗ್ ಅವ್ರು ಟ್ರಾವೆಲ್ ಮಾಡಬೇಕಾದ್ರೆ ಫೋನ್ ಮಾಡಿ ಬೈಬೇಡಿ. ಬಿಕಾಸ್ ಏನಾಗುತ್ತೆ, ನೀವು ಮಾಡೋದು ಒಳ್ಳೆಯದು, ಅದು ನಮ್ಗೆ ಅರ್ಥ ಆಗುತ್ತೆ, ನೀವು ಕೇಳೋದು ಎಲ್ಲ ತಪ್ಪೇನಲ್ಲ. ಬಟ್ ಏನಂತಂದರೆ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ನೀವೇನಾರು ಆ ಥರ ಫೋನ್ ಮಾಡ್ತಿದ್ದೀರಾ ಅಂತಂದಾಗ ನಮಗೂ ಗಾಬರಿ ಆಗುತ್ತೆ. ಸೊ ಆ ಗಾಬರಿಯಲ್ಲಿ ನಾವು ಬರಬೇಕಾದ್ರೆ ಅಕಸ್ಮಾತ್ ಬೇರೆ ಗಾಡಿ ಹತ್ತಬೇಕು ಅಂದಾಗ ಲೈಕ್ ಕಾರೇನೋ ಬಂದು ಗುದ್ಕೊಂಡೋಯ್ತು, ನಾವೇನೋ ಟೆನ್ಷನಲ್ಲಿದ್ವಿ, ಅಥವಾ ನಾವೆಲ್ಲೋ ಇಳಿಬೇಕಾಗಿರೋದು ಇನ್ನೆಲ್ಲ ಹೋಗಿ ಇಳ್ದಿರ್ತೀವಿ. ಸೊ ಈ ಥರಗಳ ಅಪಘಾತಗಳಾಗ್ತಿರುತ್ತೆ. ಸೊ ನಾವು ಯಾಕಂದರೆ ನಮ್ಮ ಮನೇಲಿ ಏನನ್ಬಿಡ್ತಾರೋ ಅನ್ನೋ ಭಯದಲ್ಲಿ ಬರ್ತಿರ್ತೀವಿ. ಸೊ ಅದಕ್ಕೋಸ್ಕರ ಬರೋವರೆಗೂ ಅವ್ರನ್ನ ಆರಾಮಾಗಿ ಬರೋದಕ್ಕೆ ಬಿಡಿ. ಬಂದಾದಮೇಲೆ ನಿಮ್ಮ ಇಷ್ಟ, ಕೇಳಿ ಮಾಡಿ ಏನಾದರೂ ಮಾಡಿ, ಒಟ್ಟಿನಲ್ಲಿ ಅವ್ರನ್ನ ಬರೋವರೆಗೂನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ಯಾಕಂದರೆ ನೀವು ನಿಮ್ಮ ಮಕ್ಳುಗಳನ್ನ ಕಳ್ಕೊತೀರಾ. ಸೊ ಅದು ನಾನು ಹೇಳಬೇಕು, ಅದಕ್ಕೋಸ್ಕರ ನಾನು ಇಷ್ಟಪಟ್ಟೆ ಹೇಳೋದಕ್ಕೆ. ಆ್ಯಂಡ್ ಇನ್ನೊಂದು ವಿಚಾರ ಹಂಚ್ಕೋಬೇಕು. ನಾವು ಆ್ಯಕ್ಚುಲಿ ಬರಬೇಕಾಗಿದ್ದು ಶಿವನಾಪುರ. ಸೊ ಶಿವನಾಪುರಕ್ಕೆ ಬರಬೇಕು ಅಂತ ಅಂದರೆ ಹೊಸಕೋಟೆ ಟು ಚಿಕ್ಕನಹಳ್ಳಿ ಬಂದಮೇಲೆ ಅಲ್ಲಿ ಯಾವ ಬಸ್ಸು, ಲಾರಿ ಏನು ಅಂದರೆ ಏನೂ ಇರೋಲ್ಲ. ಒಂದು ನಾಯಿ ಕೂಡ ಇರೋಲ್ಲ ಅಲ್ಲಿ ಆ ರಾತ್ರಿಯಲ್ಲಿ. ಸೊ ಆ ಟೈಮಲ್ಲಿ ನಮಗೆ ಫುಲ್ಲು ಭಯ ಆಗಿ, ಆ ಟೈಮಲ್ಲಿ ನಮ್ಗೆ ಏನು ಮಾಡಬೇಕು ಗೊತ್ತಾಗದೆ ಸಡನ್ನಾಗಿ ಅಯ್ಯಪ್ಪ ಮಾಲೆ ಹಾಕ್ಕೊಂಡಿರೋ ಒಂದು ಟಿನಲ್ಲಿ ಒಬ್ಬರಿಷ್ಟು ಹುಡುಗರು ಬಂದರು. ಸೊ ಅವರು ಆ್ಯಕ್ಚುಲಿ ಹೇಳಬೇಕು ಅಂತ ಮಾಲೆ ಹಾಕ್ಕೊಂಡು ದೇವ್ರ ಥರನೇ ನಮ್ಮನ್ನು ಬಂದು ಕಾಪಾಡಿದ್ರು ಅಂತ ಅನ್ಕೋಬೇಕು. ಸೊ ಆ ರಾತ್ರಿಯಲ್ಲಿ ಸುಮಾರು ಒಂದು 12 ಗಂಟೆ ಆಗಿತ್ತು, 12 ಕಾಲು ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಅವ್ರು ಬಂದು ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದು, ಪಾಪ ಅವರು ನಿಮ್ಮ ಮನೆ ತನಕನೂ ಬಿಡ್ತೀವಿ, ಪರವಾಗಿಲ್ಲ ಬಾ ಅಮ್ಮ ಅಂತ ಅಂದ್ಬಿಟ್ಟು ಹತ್ತಿಸ್ಕೊಂಡ್ರು. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. ಅವ್ರೇನೇ ಈ ವಿಡಿಯೋ ಅಕಸ್ಮಾತ್ ಅವರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಅಕಸ್ಮಾತ್ ನೀವೇ ಆಗಿದ್ರೆ ನನಗೆ ನೀವೇ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅಂದರೆ ಏನಂತಂದರೆ, ಆ ದೇವರೇ ಬಂದು ನಾವು ದೇವ್ರ ದರ್ಶನಕ್ಕೋಸ್ಕರ ಹೋಗಿದ್ದು, ಆ ದೇವರೇ ಬಂದು ಕೊನೆಗೆ ನಮಗೆ ಕೈ ಹಿಡಿದ್ರೇನೋ ಅನ್ನೋಷ್ಟು ಖುಷಿಯಾಗೋಯ್ತು. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರೋರೆಲ್ಲರೂ ಬಂದು ನಮ್ಮನ್ನು ಕಾಪಾಡಿಬಿಟ್ರು. ಸೊ ಥ್ಯಾಂಕ್ ಯು. ದೇವ್ರ ರೂಪದಲ್ಲೇ ಬಂದು ನೀವು ಕಾಪಾಡಿದ್ರಿ. ಸೊ ಏನು ಹೇಳಬೇಕು ಅಂತಂದರೆ, ದೇವ್ರು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಕೈ ಹಿಡ್ದೇ ಹಿಡಿತಾನೆ. ಏನೇ ಕಷ್ಟ ಆಗಲಿ ಏನೇ ಆಗಲಿ ಆ ದೇವ್ರನ್ನ ನಂಬಿ. ಯಾಕಂತಂದರೆ ನೀವು ಎಷ್ಟೇ ಕಷ್ಟ ಆದ್ರೂ ಅವನ್ನ ನೋಡೋಕೆ ಹೋಗ್ತಿದ್ದೀರಾ, ಅವನ್ನ ದರ್ಶನ ಮಾಡ್ಕೊಂಬರ್ತಿದ್ದೀರಾ ಅಂತಂದರೆ ನಿಮ್ಗೆ ಏನೇ ಕಷ್ಟ ಆದ್ರೂ ಕೊನೆಯಲ್ಲಿ ಅವ್ರ ಕೈ ಹಿಡಿತಾರೆ. ಸೊ ಇಷ್ಟೇ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಥ್ಯಾಂಕ್ ಯು. ಮುಂದಿನ ವ್ಲಾಗಲ್ಲಿ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಿಮ್ಮ ಹತ್ರ ಹಂಚ್ಕೊತೀವಿ. ಸೊ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು ಸೋ ಮಚ್.